ಅವಾಗಲೇ ಒಳ್ಳೊಳ್ಳೆ ಹೀರೋನೇ ರಿಜೆಕ್ಟ್ ಮಾಡಿದ್ರು ಜನ. ಅವಾಗ ಹೆಸರು ಹೇಳಕ್ಕೆ ಖುಷಿ ಬರೋದು. ಕೆಲವು ಫಿಲ್ಮಿನ ಬಗ್ಗೆ ಅದೇನೋ ಟೈಟ್ಲೇ ಅಪಶಕುನ. ಬೇರೆ ಎಲ್ಲಿಗೆ ಯಾಕೆ ಹೋಗ್ತೀರ, ಹುಚ್ಚ ಅಂತ ಟೈಟ್ಲ್ ಇಟ್ಟು ನಾನೇ ಹುಚ್ಚಾಗಿಲ್ವ? ರಾಜ್ಕುಮಾರ್ ಫಿಲ್ಮ್ ಯಾಕೆ ಸರ್ ಅವಕಾಶ ಸಿಗ್ಲಿಲ್ವ? ದೇವ್ರಿಗೆ ಭಕ್ತ ಬರ್ಬೇಕು, ಭಕ್ತನ ಮನೆಗೆ ದೇವ್ರು ಬರಬಾರ್ದು. ಅಯ್ಯೋ, ಆ ಪಿಕ್ಚರ್ ನೋಡಿ ವರ್ಧನ ಪಕ್ಕ ಕುಂಡಿಸ್ಕೊಂಡು ಒಂದು ಸೀನ್ ನೋಡ್ತಾರೆ ಹಿಂಗೆ ಅಳ್ತಾರೆ, ಒಂದು ಸೀನ್ ನೋಡ್ತಾರೆ ಅಳ್ತಾರೆ. ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ. ಸುದೀಪ್ ಆಮೇಲೆ ಸಿನಿಮಾ ಯಾಕೆ ಮಾಡಲಿಲ್ಲ ಸರ್ ನೀವು? ಇನ್ನು ಅಯ್ಯಪ್ಪಗೆ ನಾವೊಂದು 50 ಲಕ್ಷ ಕೊಟ್ಟಿಲ್ಲ, ಅದೊಂದು ದೊಡ್ಡ ಎಪಿಸೋಡ್ ಆಯ್ತು, ಬೇಡ ಬಿಡಿಸಿ. ಅಂತದ್ರಾಗೆ ಇವನ್ನ ಸಿನಿಮಾ ಟೈಟ್ಲೇ ನೋಡಿಬಿಟ್ರೆ, ಈಗ ನೀವು ಪೇಪರ್ ತಗೊಂಡು ನೋಡಿ ಏನೇನೋ ಟೈಟ್ಲ್ ಇರ್ತವೆ, ಯಾರು ನೋಡ್ತಾರೆ? ಸಿನಿಮಾ ಅಂದರೆ ಒಂದು ಅಭಿರುಚಿ ಇತ್ತು ಮುಂಚೆ. ಈ ಸಿನಿಮಾ ನೋಡಿ ನಾವು ಉಪೇಂದ್ರ ಫ್ಯಾನ್, ನಾನು ಅದು ಸಿನಿಮಾ ನೋಡಲೇಬೇಕು, ಶಿವಾನಂದ್ ಈ ಸಿನಿಮಾ ನೋಡಲೇಬೇಕು. ಹಿಂಗಿದ್ದಾಗ ಅವಾಗಲೇ ಒಳ್ಳೊಳ್ಳೆ ಹೀರೋನೇ ರಿಜೆಕ್ಟ್ ಮಾಡಿದ್ರು ಜನ. ರಾಮ್ಕುಮಾರು, ರಾಘವೇಂದ್ರ, ಇವರೆಲ್ಲ ಅವಾಗ ಕಮ್ಮಿ ಆಗಿದ್ರು, ಜನ ನೋಡ್ದಂಗೆ ಆಗಿದ್ರು. ಈಗ ಇವ್ರು ಯಾರ್ಯಾರನ್ನೋ ತಂದು ಯಾರ್ಯಾರನ್ನೋ ಹೀರೋ ಮಾಡಿ, ಯಾರು ಹೀರೋಯಿನ್ನು ಎಮ್ನ ಹೆಸರೇನು ಗೊತ್ತಿರಲ್ಲ. ಮೊದಲು ಹೀರೋಯಿನ್ ಅಂದರೆ ಒಂದು 10 ಜನ ಸೆಲೆಕ್ಟೆಡ್ ಕನಸಿನಾಗ ಕಣ್ಣು ಮುಚ್ಕೊಂಡ್ರೆ ಹೆಸರು ಹೇಳ್ಬೋದು. ಹೌದು, ಎಸ್. ಈಗ ಯಾರು ಹೆಸರು ಹೇಳ್ತೀರಿ ಸರ್, ಹೇಳಿ ಸರ್. ಈಗ ಬೇಡ, ಒಂದು 5 ವರ್ಷ ಆಯ್ತಲ್ಲ ಸರ್, ನೀವು ಜನ ಒಂದು ಹೀರೋ, ಒಂದು ಹೀರೋಯಿನ್ನು, ಒಂದು ವಿಲನ್ನು ಹೊಸಬರು ಬಂದರು, ಹೆಸರು ಹೇಳಿ ಸರ್. ನಮಸ್ಕಾರ. ದಯವಿಟ್ಟು ನೀವೇ ಹೇಳಿಲ್ಲ ಅಂದ್ರೆ ನಾವು ಮತ್ತೆ ಫ್ಲಾಶಿಗೆ ಹೋಗೋ ನಮ್ಮ ಕಾಲದಲ್ಲಿಂದ ಹೋಗೋ ಅಲ್ವಾ? ಯಾರನ್ನ ಹೆಸರು ಹೇಳೋಕ್ಕೆ ಇಲ್ಲ, ಅವಾಗ ಹೆಸರು ಹೇಳೋಕ್ಕೆ ಖುಷಿ ಬರೋದು. ನಾನು ವಿಷ್ಣುವರ್ಧನ್ ಸಿನಿಮಾ ಮಾಡ್ತೀನಿ, ಅದು ಹೇಳ್ಕೊಳಕ್ಕೆ ಹೆಮ್ಮೆ. ಆಮೇಲೆ ವಾಯ್ಸಾಗಿ ಗಡ್ಸಾಗಿ ಬರೋದು. ಕೆಲವು ಫಿಲ್ಮಿನ ಬಗ್ಗೆ ಅದೇನೋ ಟೈಟ್ಲೇ ಅಪಶಕುನ ಅಂತೇಳಿ ಏನೋ ಹೇಳಿದ್ರಲ್ಲ, ಬೇಕಾದಷ್ಟು ಆಯ್ತು ಹೇಳಿ ಸರ್. ಅದು ಬೇಕಾದಷ್ಟು ಟೈಟ್ಲು ನಾನು ನೋಡಿದ್ದೇನೆ, ಬೇಕಾದಷ್ಟು ಟೈಟ್ಲು, ಎಫೆಕ್ಟಿವ್ ಟೈಟ್ಲು. ಒಂದು ಕೆಲವು ಉದಾಹರಣೆ ಹೇಳಿದ್ರಲ್ಲ. ಅಣ್ಣರು ಒಂದು ಸ್ವಲ್ಪ ಲೇಟಾಗಿ ಮಾಡಿದ್ರು, ಆಕಸ್ಮಿಕ ಅಂತ ಅವ್ರ ಪಿಕ್ಚರೇ ಲೇಟ್ ಆಯಿತು. ಆಕ್ಸಿಡೆಂಟ್ ಅಂತ ಶಂಕರ್ನಾಗ ಮಾಡಿದ್ರು, ಪಾಪ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ಬಿಟ್ರು. ಆಮೇಲೆ ತನಿಖೆ ಅಂತ ಗುಲ್ಜಾರ್ ಖಾನ್ ಎಂಕ್ವೈರಿಗೆ ಸತ್ತು ಹೋದ. ಎಂಕ್ವೈರಿ ಆಗ್ತಾ ಇತ್ತಲ್ಲ ಅವರಿಗೆ. ಆ ಥರ ಟೈಟ್ಲ್ ಯಾವತ್ತೂ ಭಾಳ ಯೋಚನೆ ಮಾಡಿ ಇಡ್ಬೇಕಂತೆ. ದೂರದ ಬೆಟ್ಟ ಅಂತ ಇಟ್ಟಿದ್ರು ಅಣ್ಣವ್ರದ್ದು. ಹೌದು. ಆ ಟೈಟ್ಲಿಂದ ಸಿದ್ಲಿಂಗಯ್ಯ, ರಾಜ್ಕುಮಾರು, ಭಾರತಿ ಮೇಡಮ್ ಎಲ್ಲ ದೂರ ಆದರು. ಹೌದು, ಅದು ನಂಬಿಕೆನಾ ಅಲ್ಲ ಫ್ಯಾಕ್ಟು? ನಂಬಿಕೆ ಇಲ್ಲ ಸರ್, ನಾನು ಹೇಳವು ನಡೆದಿರೋವು. ಬೇರೆ ಎಲ್ಲಿಗೆ ಯಾಕೆ ಹೋಗ್ತೀರ, ಹುಚ್ಚ ಅಂತ ಟೈಟ್ಲ್ ಇಟ್ಟು ನಾನೇ ಹುಚ್ಚಾಗಿಲ್ವ? ಏನು ಸರ್ ಈಗ ನಾನು ಜಾಸ್ತಿ ನಾನು ಫೋನ್ ಮಾಡ್ತೀನಲ್ಲ, ನಾನು ರೇಮನ್ ಮಾತಾಡೋದು, ಯಾರೋ ಹುಚ್ಚ ರೇಮನ್ ಅಂತಾರೆ. ಹಂಗೆ ನೋಡಿ, ನನಗೆ ಟೈಟ್ಲು ಭಾಳ ಜನ ಹೇಳಿದ್ರು, ಯಾರಿಗೇನೋ ಒಬ್ರಿಗೆ ಎಫೆಕ್ಟ್ ಆಗುತ್ತಿದ್ದು, ಹೀರೋಗಾಗ್ಬೋದು, ಇಲ್ಲ ಒಬ್ರಿಗೆ ಡೈರೆಕ್ಟ್ರಿಗೆ ಆಗ್ಬೋದು, ಇಲ್ಲ ನಿಮಗಾಗ್ಬೋದು ಅಂತ ಹೇಳಿದರು. ನನಗಂತೂ ಆಗಲ್ಲ, ನಾನು ತೀರೋ ಹುಚ್ಚಲ್ಲ. ಅಕಸ್ಮಾತ್ ಆದರೆ ಇವನಿಗೆ ಆಗ್ಬೋದು, ಓಂ ಪ್ರಕಾಶ್ಗೆ. ಹುಚ್ಚ ನಾನೇನು ಹೇಳಲ್ಲ. ಸುದೀಪ್ ಬುದ್ಧಿವಂತ, ಅವ್ರಿಗೆ ಎಫೆಕ್ಟ್ ಆಗಲ್ಲ ಅಂದರೆ ಅದೆಲ್ಲ ಹೋಗಿ ನನಗೆ ಟೈಟ್ಲ್ ಇಟ್ಟಿದ್ದು ನಿಮಗೂ ಅನ್ವಯ ಆಗೋದು. ಹಂಗೆ ಟೈಟ್ಲು ಸ್ವಲ್ಪ ಭಾಳ ಯೋಚನೆ ಮಾಡಿ ಇಡ್ಬೇಕು ಯಾವತ್ತು. ಯಜಮಾನ ಇಟ್ಟಾಗ ಯಜಮಾನಾಗೇ ಇದ್ರಿ. ಯಜಮಾನ್ ನೋಡಲ್ವಾ? ಮತ್ತೆ ಸಿಂಹಾದ್ರಿ ಸಿಂಹ ಇವೆಲ್ಲ ಟೈಟ್ಲ್ ನೋಡಿ ನೀವು, ಆ ಪೋರ್ಸೇನೆ ಹೆಂಗೆ ಬಂದ್ಬಿಡುತ್ತೆ ಟೈಟ್ಲ್ ಮೇಲೆ. ಇಲ್ಲಾಂದ್ರೆ ಪೋರ್ಸ್ ಬರೋದೇ ಇಲ್ಲ. ವೆಜ್ಜು ನಾನ್ ವೆಜ್ ಇದ್ದಂಗೆ. ವೆಜ್ ತರಕಾರಿ ನಾವು ಎಷ್ಟು ತಂದ್ರೂ ನೀಟಾಗಿ ಕೂತ್ಕೊಂಡು ಇದರಲ್ಲಿ ಹಿಂಗೆ ಸಮಾಧಾನವಾಗಿ ಹಿಂಗೆ ಕಟ್ ಮಾಡಿ ಎಲ್ಲ ತೊಳೆದು ನಾವು ಊಟ ಮಾಡ್ತೀವಿ. ಹೌದು. ವೆಜ್ಜು. ನಾನ್ ವೆಜ್ಗೆ ಹೋಗ್ಬಿಟ್ರೆ ನೀವಿನ್ನ ಒಂದು KG ಅಂತಿದ್ದಂಗೆ ಇಂತ ಅಂತಂದು ಅಲ್ಲಿ ಕಡಿತಿದ್ದಂಗೆ ಸ್ಟಾರ್ಟ್ ಆಗುತ್ತೆ ಅದ್ರ ರಾಂಗು. ಅದು ತಿಂದರೆ ರಾಂಗಾಗಿ ಇರ್ತಾರೆ.
ಅಲ್ವಾ? ಹೌದು ಕರೆಕ್ಟ್ ಸರ್. ವೆಜ್ ನಾನ್ ವೆಜ್ಗೆ ಈ ರೀತಿ ವಿವರಣೆ ನಾನು ಎಲ್ಲೂ ಕೇಳಿರಲಿಲ್ಲ. ಅಲ್ಲಿ ಕರೆಕ್ಟ್ ಇಲ್ಲ. ಹೌದು ಸರಿ ಇದೆ, ಕರೆಕ್ಟ್ ಆಗಿದೆ. ನೀವು ಇದನ್ನು ಹೇಳಿದಾಗ ನಾನು ಮಚ್ಚೇ ನೆನಪಾಯ್ತು. ನೆಕ್ಸ್ಟ್ ಅದನ್ನು ಹೇಳ್ತೀರಿ. ಈಗ ಒಂದು KG ಅಂದ್ರೆ ಅವ್ನು KG ಅಂತ ಹಿಂಗೆ ಕಟ್ ಮಾಡಲ್ಲ. ಇಲ್ಲ, ಅಂಗಡಿಗೆ ಹೋಗಿ ಒಂದು ಕೆತ್ತ KG ಅಂದೇಳಿ ಕಮಾಲ್ ಅಂತ ಅಲ್ಲೇ ಸ್ಟಾರ್ಟ್ ಆಗ್ಬಿಡುತ್ತಪ್ಪು. ಯಾವ ನುಗ್ಗಿಕಾಯಿ ಯಾವ ತರಕಾರಿ ತಂದ್ರು ಹಿಂಗೆ ಹೊಡಿಯೋದೇ ಇಲ್ಲ. ರಾಜ್ಕುಮಾರ್ ಫಿಲ್ಮ್ ಯಾಕೆ ಸರ್ ಅವಕಾಶ ಸಿಗಲಿಲ್ವಾ? ಇಲ್ಲ ಸರ್, ನಾವು ಅದೇ ಅವರು ನಾವು ಬಂದಾಗ ಪಿಕ್ಚರ್ ಕಮ್ಮಿ ಮಾಡಿದ್ರು, ಮಾಡ್ತಿರಲಿಲ್ಲ ಪಿಕ್ಚರ್. ಅವ್ರನ್ನ ಕೇಳೋಕ್ಕೂ ಆಗ್ತಿರ್ಲಿಲ್ಲ, ಪಿಕ್ಚರೇ ಮಾಡ್ತಿಲ್ಲ ಅಂದ್ರೆ ಏನು ಕೇಳೋದು. ಬಟ್ ಅವ್ರ ಹತ್ರನೇ ಹೋಗಿ ನಾನು ಕತೆ ಹೇಳಿ, ಜನ್ಮದತ್ತ ಕತೆ ಅವರೇ ಕೇಳಿದ್ದು, ಆಮೇಲೆ ಗಂಗಾಯಮ್ಮನ ಅವರೇ ಕೇಳಿದ್ದು, ಇನ್ನೊಂದು ನಿನ್ನೆ ಪ್ರೀತಿಸುವೆ ಅವರೇ ಕೇಳಿದ್ದು, ಓಕೆ, ಎಲ್ಲ ಕತೆ ಅವರೇ ಕೇಳೋರು. ಬಟ್ ಅವರಂಥ ವ್ಯಕ್ತಿತ್ವ ದೊಡ್ಡ ಗುಣ ನನ್ನ ಲೈಫಲ್ಲಿ ನೋಡೇ ಇಲ್ಲ, ಯಾರನ್ನು ನೋಡೋದು ಇಲ್ಲ ಮುಂದೆ. ಹೆಂಗೆ ಅಂದರೆ 83ರಲ್ಲಿ ನಮ್ಮ ಮದುವೆ ಆಗಿತ್ತು. ನಾವು ನಮ್ಮ ಮಿಸ್ಸಸ್ಸು ನಮ್ಮ ತಂಗಿ ಗಂಡ ಬೆಂಗಳೂರು ಬಂದಿದ್ವಿ. ನಮಗೊಂದು ಸ್ವಲ್ಪ ಸಿನಿಮಾ ಶೋಕಿ, ಓಕೆ, ಸ್ಟುಡಿಯೋ ನೋಡಬೇಕು, ಆರ್ಟಿಸ್ಟ್ ನೋಡಬೇಕು, ಅದು ನೋಡಿ ಅವಾಗಿಂದ ಬಂದಿದೆ. ಅವಾಗ ಕಂಟಿನ್ಯೂ ಇದು ಚಾಮುಂಡೇಶ್ವರಿ ಸ್ಟುಡಿಯೋ ನೋಡಬೇಕು ಅಂತ ನಾವು ಹೋದ್ವಿ. ಈ ವಾಚ್ಮನ್ ಇದ್ನಲ್ಲ ಅವನೇ ಇದ್ದ, ನಡಿ ಬಿಡಲ್ಲ, ಕಳಿಸ್ತು ಹೊರಗೆ. ಏನಪ್ಪ ಸ್ಟುಡಿಯೋ ನೋಡೋಣ ಅಂದರೆ ಬಿಡಲಿಲ್ಲ ಅಂತ. ಹಿಂಗೆ ಬಂದು ಚೆನ್ನಾಗೌಡರು ಬಂದರು, ಕಾರು ನೋಡಿದ್ರು. ಸರ್ ನಮಸ್ಕಾರ. ಹೇಳ್ರಿ ಸರ್, ನಮ್ಮ ಚಿತ್ರದುರ್ಗ ಈ ಫ್ಯಾಮಿಲಿ ಬಂದಿದ್ವಿ ಸ್ಟುಡಿಯೋ ನೋಡೋಕೆ. ಕಳಿಸಿ ಹೊರಗೆ ಕಳಿಸಿ ಅವ್ರಿಗೆ. ಒಳಗೆ ಹೋದ್ವಿ, ಸ್ಟುಡಿಯೋ ಎಲ್ಲ ನೋಡ್ಕೊಂಬಂದ್ವಿ. ಹಿಂಗೆ ನೋಡ್ತೀವಿ, ಅಣ್ಣವರು ಡಬ್ಬಿಂಗ್ ಮಾಡ್ತಿದ್ದಾರೆ, ಭಕ್ತ ಪ್ರಹ್ಲಾದ. ಓಕೆ, ನಮಗೆ ದೇವ್ರನ್ನೇ ನೋಡ್ದಂಗೆ ಆಗ್ಬಿಡ್ತು. ಆ ಕಲರು ಅವ್ರು ಇದ್ದಿದ್ದು. ಅಣ್ಣ ನಮಸ್ಕಾರ ಅಣ್ಣ ಅಂತ, ನಮಸ್ಕಾರ. ಕಾಲಿಗೆ ಬಿದ್ವಿ. ಯಾವರು? ಚಿತ್ರದುರ್ಗ. ಹೌದಾ, ಅವ್ರು ಚೆನ್ನಾಗಿದ್ದಾರೆ, ಇವ್ರು ಚೆನ್ನಾಗಿದ್ದಾರೆ, ಹಳಬರನ್ನೆಲ್ಲ ಕೇಳಿದ್ರೆ ನಮಗೆ ಗೊತ್ತಿಲ್ಲ ಸರ್ ಅಂತ. ಆಮೇಲೆ ನೋಡಿ, ಊಟ ಮಾಡೋ ಹೋಗ್ಬೇಕು, ಹಂಗೆ ಹೋಗಿ ಕೊಡೋದು, ಬನ್ನಿ ಕೂತ್ಕೊಳ್ಳಿ ಅಂತ ಕೊಟ್ಟಿಸಿರಲ್ಲ ಹೊರಗೆ. ನಾವು ಯಾರು ಗೊತ್ತಿಲ್ಲ ಅವರಿಗೆ. ಊಟಕ್ಕೆಲ್ಲ ರೆಡಿ ಮಾಡಿದರು, ಕೆಳಗೆ ಎಲ್ಲ ಕೂತ್ಕೊಂಡು ಸರಿತಾ ಎಲ್ಲ ಇದ್ದರು. ಅವ್ರಿಗೆ ಕರೀರಿ ಫಸ್ಟು, ಪಕ್ಕದಾಗ ಕೊಂಡಿಸ್ಕೊಂಡು ಚಿಕನ್ ಚೆನ್ನಾಗಿ ತಿನ್ನಬೇಕು ನೀವು, ಚಿತ್ರದುರ್ಗದ ಕಡೆ ಚೆನ್ನಾಗಿ ಊಟ ಮಾಡ್ತೀರ, ಚೆನ್ನಾಗಿ ಊಟ ಮಾಡಿ ಅಂತ ಊಟ ಮಾಡಿಸಿ ಬನ್ನಿ ಒಳಗೆ ಅಂತ ಕರ್ಕೊಂಡೋಗಿ ಲಾರಿ ಸುಕುಮಾರಿ ಸಾಂಗ್ ಆಡಿಸಿ, ಸಾಂಗ್ ತೋರಿಸಿ ಹೋಗಿ ಬನ್ನಿ ಒಳ್ಳೆಯದಾಗಲ್ಲ. ನಮಗೆ ಈಗ ಏನು ಹೇಳೋದು ಇಲ್ಲ, ಏನೂ ಇಲ್ಲ, ಏನಿಲ್ಲ, ಯಾರನ್ನ ಹೆಸರು ಹೇಳ್ಕೊಂಡು ಹೋಗಿಲ್ಲ. ಇಲ್ಲ, ಅಂಥ ದೊಡ್ಡ ವ್ಯಕ್ತಿತ್ವ ಬರುತ್ತಾ ಯಾರಿಗಾದ್ರು? ನಾನು ಮತ್ತೆ ಅಣ್ಣವ್ರ ಮನೆಗೆ ಹೋದ್ವಿ ಕತೆ ಕೇಳೋಕ್ಕೆ ಅಂತ. ಕೂತ್ಕೊಂಡಾಗ ಬರೋಣ ಎಲ್ಲ ಕೂತಿದ್ರು. ಅಣ್ಣ ಒಂದು ಮಾತಿದೆ, ಮರ್ತೋಗಿದ್ದೀರ ನೀವು, ನಿಮಗೆ ನೆನಪಿರೋದು ನಾನು ಹೇಳ್ಬೇಕಾಯ್ತೆ. ಊಟಕ್ಕೆ ಕೂತ್ಕೊಂತೀವಲ್ಲ, ಅಣ್ಣ ಇದು 2ನೇ ಸರಿ ನಿಮ್ಮ ಕೈಗೆ ಊಟ ಮಾಡ್ತಿರೋದು. ಹಿಂಗೆ ಅಣ್ಣ ಹಿಂಗೆ ಚಾಮುಂಡೇಶ್ವರಿಗೆ ಬಂದಿದ್ವಿ. ಹೌದಾ? ಓಹೋ, ಭಾಳ ಕಿಲಾಡಿದ್ರಿ ನೀವು, ಎಲ್ಲ ನೆನ್ಪಿಟ್ಕೊಂಡಿದ್ದೀರ. ಸರ್, ನಾನು ನಿಮ್ಮನ್ನು ಮರೆಯೋಕ್ಕಾಗುತ್ತೆ ಅಣ್ಣ, ನೆನಪು ಅಂತ. ಅವತ್ತು ಹಿಂಗೆ ಊಟ ಮಾಡಿಸಿ ಎಲ್ಲ ಮಾಡಿಸಿ ಮಾತಾಡಿಸಿ ಭಾಳ ಚೆನ್ನಾಗಿ ಕಂಡು ಕಳಿಸಿದ್ರಿ ಅಣ್ಣ. ನೋಡಿ ದೇವರದನ್ನ ಅನ್ನೋದು ಇದಕ್ಕೆ ಬರೋಣ, ತಿಳ್ಕೊಳ್ಳಿ. ನಿಮ್ಮ ಕತೆಗೂ ಬರೆಯೋಕ್ಕಾಗಲ್ಲ ಇದನ್ನ. ನನ್ನ ಹತ್ರ ಬಂದು ಫ್ಯಾನ್ ಆಗಿ ಊಟ ಮಾಡೋಗಿ ಏನೂ ಅಲ್ಲ ಅವತ್ತು. ಈಗ ಬಂದು ನನ್ನ ಬಗ್ಗೆ ಪ್ರೊಡ್ಯೂಸರಾಗಿ ಕತೆ ಹೇಳ್ತಿದ್ದಾರೆ. ಹೆಂಗಿದೆ ಜೀವನ? ಇದೇ ಹೇಳೋದು ತಿರುವು ಅಂತ ಮನುಷ್ಯನಿಗೆ. ವರ್ಣ ಏನು ಹೇಳಿದ್ರು? ಅವರು ಅದ್ಭುತ. 3 ಸಿನಿಮಾಕ್ಕೂ ಕತೆ ಕೇಳಿದ್ರು ಅಣ್ಣವರು. ಓಕೆ, ಯಾವುದಿಲ್ಲ ಸರ್? ಜನ್ಮದಾತ, ನಿನ್ನೆ ಪ್ರೀತಿಸುವೆ, ಗಂಗಾಯಮ್ಮನ.
ಆಮೇಲೆ ಒಂದು ದಿವಸ ಹುಚ್ಚ ಸ್ಟಿಲ್ ರನ್ನಿಂಗ್ ನಡೀತಾ ಇತ್ತು. ಅವಾಗ ಚೆನ್ನಾಗಿ ಫೋನ್ ಮಾಡಿದರು. ಸರ್ ನಾನು ಚೆನ್ನಾಗಿ ಮಾತಾಡ್ತಿರೋದು. ಹೇಳಿ ಚೆನ್ನಾಗಿ, ಅಣ್ಣವ್ರು ಮಾತಾಡ್ತಿರೋದು. ಏಯ್ ತಮಾಷೆ ಮಾಡ್ಬೇಡ್ರಿ, ಹೇಳ್ರಿ. ನನ್ನ ಹತ್ರ ಯಾಕ್ರಿ ಪಾಪ ಅವ್ರು ದೊಡ್ಡವ್ರು. ಇಲ್ಲ ಮಾತಾಡ್ತಾರೆ ತಾಳಿ ಅಂತ ಕೊಟ್ಟೆ ಬಿಡ. ಏನ್ರಿ ನಾನು ದುರ್ಗದವರೇ. ಅಣ್ಣ ಏನಿಲ್ಲ, ನಿಮ್ಮಿದ್ದ ಒಂದು ಸಣ್ಣದು ಇದಾಗಬೇಕಲ್ಲ, ಹೇಳೋಣ. ಏನ್ರಿ ನೀವು ತುಂಬ ಮತ್ತೆ ನಿಮ್ಮ ಪಿಕ್ಚರ್ ನೋಡಂಗೆ ಮಾಡ್ತೀರ. ನನಗೆ ನನ್ನ ಯಜಮಾನ ನೋಡಾಯಿತು, ಮತ್ತೆ ಹುಚ್ಚ ಅಂತ ಯಾರು ಮಾಡಿದ್ರಂತೆ, ಅದು ತುಂಬ ಚೆನ್ನಾಗಿದೆ ಅಂತ. ನಿಮ್ಮ ಪಿಕ್ಚರ್ ನೋಡೋಕೆ ಅವಕಾಶ ಮಾಡಿಕೊಡಿ. ಅಣ್ಣ ಹೇಳೋಣ, ಯಾವಾಗ ಹೇಳಿದ್ರು ನಾನು ರೆಡಿ ಅಣ್ಣ. ಇಂಥ ದಿವಸ ಟೈಮ್ ಮಧ್ಯಾಹ್ನ ಭಾನುವಾರ 2 ಗಂಟೆ ಮನೆಗೆ ಬಂದುಬಿಡಿ, ಊಟ ಮಾಡೋಂಗೆ ಹೋಗೋಣ. ಹೋಗಿ ಹುಚ್ಚ ನೋಡಿ ಸುದೀಪನ ಕರೆಸ್ತೇನೆ ನಾನು ಅಲ್ಲೇ. ಓಕೆ. ಇವರು ವಾಲಿ ಶೂಟಿಂಗಲ್ಲಿದ್ದರು. ಶೂಟಿಂಗ್ ಅಂದರೆ ರೈ ಶೂಟಿಂಗ್ ಇರಲಿ, ಬರ್ರಿ ಅಣ್ಣರ ಸಿನಿಮಾ ನೋಡೋಕೆ ಬಂದಾರೆ, ದೊಡ್ಡ ಪಬ್ಲಿಸಿಟಿ ಆಗುತ್ತೆ ಅಂತ ಪ್ರೆಸ್ನವರೆಲ್ಲ ಬಂದಿದ್ದರು. ಕರೆಸಿ ಅಣ್ಣರು ಆಶೀರ್ವಾದ ಮಾಡಿ, ಭಾಳ ಎತ್ತರವಾಗಿ ಬೆಳಿತೀಯ ನೀನು, ನಾನು ಏನು ಹೇಳಿದ್ದೆ ನೆನ್ಪಿಟ್ಗ ಅಂದರು. ಓಕೆ, ಹಾಗೆ ಆಯ್ತಲ್ಲ. ಯಜಮಾನ ನೋಡಿ ವಿಷ್ಣು ಸರ್ ಮನೆಗೆ ಹೋಗೋಣ ಅಂತ ಹೊರಟ್ರು. ವಿಷ್ಣು ಸರ್ ಇರಲಿಲ್ಲ, ಅವರು ಮೈಸೂರು ಹೋಗಿದ್ರು. ತಿರುಗಿ ಫೋನ್ನಾಗೇ ಫೋನ್ ಮಾಡಿಕೊಡು ಅಂದರು. ಮಾಡಿಕೊಟ್ಟೆ. ಹಿಂಗೆ ಮನೆಗೆ ಬರ್ತಿದ್ವಿ, ನೀವು ಇಲ್ಲ ಅಂತಾರೆ. ಇಲ್ಲ ಮೈಸೂರು ಹತ್ರ ಇದ್ದೀನಿ. ನಂದೇ ಫೋನ್ ಆನ್ ಮಾಡಿದ್ದೆ ಸ್ಪೀಕರು. ಅವ್ರು ಆ ಕಡೆಯಿಂದ ನಾನು ಬಂದ ತಕ್ಷಣ ನಿಮ್ಮ ಹತ್ರ ಬರ್ತೀನಿ, ದೇವರಿಗೆ ಭಕ್ತ ಬರಬೇಕು, ಭಕ್ತನ ಮನೆಗೆ ದೇವ್ರು ಬರಬಾರ್ದು. ನೀವು ದೇವರಿದ್ದಂಗೆ, ನಾವು ಭಕ್ತರು, ನಾನೇ ಬಂದು ನಿಮ್ಮನ್ನು ಕಾಣ್ತೀನಿ ಅಂತ ಅವರು. ಅಯ್ಯೋ ಆ ದೊಡ್ಡ ಮಾತೆಲ್ಲ ಬೇಡ ಅಂತ ಇವರು ಒಂದು 10 ನಿಮಿಷ ಮಾತಾಡಿ ಬಾದಾಮಿ ಸೂತ್ರ. ಓಕೆ. ಅಯ್ಯೋ ಆ ಪಿಕ್ಚರ್ ನೋಡಿ ವರದಣ್ಣನ ಪಕ್ಕ ಕುಂಡಿಸ್ಕೊಂಡು ಒಂದು ಸೀನ್ ನೋಡ್ತಾರೆ ಹಿಂಗೆ ಅಳ್ತಾರೆ, ಒಂದು ಸೀನ್ ನೋಡ್ತಾರೆ ಅಳ್ತಾರೆ. ಅಣ್ಣ ತಮ್ಮದ ಪ್ರೀತಿ ವಿಶ್ವಾಸ ಹೆಚ್ಚಿಗೆಮ್ಮ ಒಂದು 10 ಸರಿ ಹತ್ತಿರ್ಬೋದು. ಆಮೇಲೆ ಕಾಲದ ನನಗೆ ಹಚ್ಕೊಂಡು ಒಂದು 5 ನಿಮಿಷ ಉಸಿರಾಡೋಕ್ಕಾಗ್ತಿಲ್ಲ, ಹಂಗೆ ಹಿಡ್ಕೊಂಡ್ಬಿಡಿದಾರೆ. ಹಿಂದೆಲ್ಲ ನೆಂದೋಗಿದೆ ಬೆನ್ನೊಂದು, ಹಂಗೆ ನೀರು ಬರ್ತದ. ಒಂದು ಯಜಮಾನ ನೀವು ದುಡ್ಡು ಹಾಕಿ ರೈಟ್ಸ್ ತಂದು ಕಷ್ಟಪಟ್ಟು ಬಂಡವಾಳ ಹಾಕಿ ಮಾಡಿರೋ ನೀವು, ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಅವೆಲ್ಲ ಘಟನೆಗಳು ನಡೀತಾವ ಸರಿ. ಈಗ ನಾನು ಈಗ ಕತೆ ಹೇಳ್ದಂಗೆ ಆಗುತ್ತೆ. ಹೌದು. ಒಂದೂರಾಗ ಅಜ್ಜಿ ಇದ್ದ ಅಂತ ಮೊದಲು ನಮ್ಮ ಅಜ್ಜಿ ಕತೆ ಹೇಳೋರಲ್ಲ, ಹಂಗಾಗುತ್ತೆ. ಸುದೀಪ್ ಆಮೇಲೆ ಸಿನಿಮಾ ಯಾಕೆ ಮಾಡಲಿಲ್ಲ ಸರ್ ನೀವು? ಅದೊಂದು ದೊಡ್ಡ ಎಪಿಸೋಡ್ ಆಗುತ್ತೆ, ಬೇಡ ಬಿಡಿಸಿ, ಆ ಸುದ್ದಿನೇ ಬೇಡ. ಕೆಲವರು ಭಾಳ ದೊಡ್ಡ ವ್ಯಕ್ತಿಗಳು ದೂರದಿಂದ ನೋಡಿ ಸುಮ್ಮನೆ ಆಗ್ಬಿಡ್ಬೇಕಂತೆ. ಈಗ ಸೂರ್ಯ ಚಂದ್ರಲೋಕಕ್ಕೆ ಹೋಗ್ಬಿಡ್ತಾರೆ, ಸೂರ್ಯನ ತಗ ಹೋಗ್ತಾರೆ, ಹೆದರಿಕೆ ಬೇಡ ಸುದ್ದಿ. ಅದು ಒಂದು ದೊಡ್ಡ ಎಪಿಸೋಡ್ ಕತೆ ಆಗಿಬಿಡುತ್ತೆ. ಪಾಪ ಮನುಷ್ಯ ಚೆನ್ನಾಗಿಟ್ಟಿರಲಿ, ಇನ್ನೂ ದೊಡ್ಡದಾಗಿ ಬೆಳೀಲಿ, ನಮ್ಮದೇನೋ ಅವ್ರಿಗೆ ಶಾಪ ಇಲ್ಲ. ಬಟ್ ನಾವೊಂದು ಮಾತು ನಾನು ಕೇಳೋದು, ಬೇರೆ ಏನೇನೂ ಇಲ್ಲ. ನಮ್ಮಪ್ಪ ನಮ್ಮಮ್ಮ ನಮ್ಮನ್ನು ಸಾಕಿರ್ತಾರೆ, ಬೆಳೆಸಿರ್ತಾರೆ. ನಾವು ಕೃತಜ್ಞರಾಗಿ ಅವ್ರ ಹೆಸರು ಹೇಳಿದರೆ ಅವ್ರಿಗೆ ಅದಕ್ಕಿಂತ ಪ್ರೀತಿ, ಅದಕ್ಕಿಂತ ದೊಡ್ಡ ವಿಶ್ವಾಸ ಎಲ್ಲಿ ಸಿಗಲ್ಲ. ನೀನು ತಗೊಂಡೋಗಪ್ಪ ನಾನು ಲಕ್ಷ ರೂಪಾಯಿ ದುಡ್ತೀನಿ ಅಂತ ದುಡ್ಡು ಕೊಟ್ಟರು ಪ್ರೀತಿ ಬರಲ್ಲ. ಅಪ್ಪಂತ ಹೋಗಿ ಸೀದಾ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದೆಗೆ ನೀರು ಹಂಗೆ ಕಣ್ಣಾಗಿ ಬಂದುಬಿಡುತ್ತೆ ನೀರು. ಹೌದು. ಹಂಗೆ ಮನುಷ್ಯನಿಗೆ ಪ್ರೀತಿ ವಿಶ್ವಾಸ ಬೇಕು. ಅದು ದೇವರು ಅವ್ರಿಗೆ ಕೊಟ್ಟಿಲ್ಲ, ಅದನ್ನು ಮಾತುಗಳಲ್ಲ. ಅಲ್ಲೇ 4-5 ಚಾನಲ್ ಮಾತಾಡಿ ಅನಾಹುತ ಆಗಿದೆ. ಅನಾಹುತಿ ನಾನೇನು ಮಾಡೋಕ್ಕಲ್ಲ ಬಿಡಿ. ಅನಾಹುತ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಳಲ್ಲ. ನಾನು ಮನೆಗೆ ಹೋಗೋ ಪೈಕಿ ನಾವು ಸುಮ್ಮನೆ ಬೇರೆಯವ್ರಲ್ಲಿ ಯಾಕೆ ಸುಮ್ಮನೆ ಮಾತಾಡ್ತೀರ, ಅದರಿಂದ ಏನು ಲಾಭ ಇಲ್ಲ, ಬಿಟ್ಬಿಡಿ ಸುಮ್ಮನೆ ಆಗ್ಬಿಟ್ಟು ನಾವು. ಬಟ್ ಅವರು ನಾನು ಒಂದೇ ನಿಮ್ಮನ್ನು ಒಂದು ಇದು ಹೇಳೋದು ಅವ್ರಿಗೆ. ಅವ್ರು ಯಾವಾಗನ್ನು ತಿಳಿದ್ರೆ ಅರ್ಥ ಮಾಡ್ಕೋಬೋದಿಲ್ಲ, ಬಿಡ್ಬೋದು, ಅವ್ರಿಗೆ ಸೇರಿದ್ದು. ಮನುಷ್ಯನಿಗೆ ಕೃತಜ್ಞತೆ ಬೇಕು ಒಂದು.
ಈಗ ಒಬ್ಬ ಮನುಷ್ಯನಿಗೆ ಒಬ್ಬ ವ್ಯಕ್ತಿಗೆ ಪರಿಚಯ ಬೇಡ ಅವನು. ಬರ ಟೀ ಕುಡಿ ಅನ್ನೋಂತ ಒಂದು ಅರ್ಧ ಟೀ ಕುಡಿಸ್ಬಿಡಿ. ನೀವು ರೋಡ್ನಾಗ ಸಿಕ್ಕಾಗೆಲ್ಲ ಹೇಳ್ತಾನೆ, ಇವ್ರು ಟೀ ಕುಡಿಸಿದ್ರು ನನಗೆ. ದೊಡ್ಡ ವಿಷಯ ಅಲ್ಲ ಅದು, ಆದರೂ ಹೇಳ್ತಾನೆ. ಹಂಗೆ ಕೃತಜ್ಞತೆ ಇರುತ್ತೆ. ಅದು ಬೇಕು ಮನುಷ್ಯನಿಗೆ, ದುಡ್ಡಲ್ಲ. ಅದು ಇಲ್ಲ. ಆಮೇಲೆ ಒಬ್ಬೊಬ್ಬರು ಸ್ವಯಂ ಘೋಷಿತ ಮಾನವರು ಇರ್ತಾರೆ. ಅಪ್ಪ ಅಮ್ಮ ಯಾರು ಇಲ್ದಂಗೆ ಇವರೇ ಉದ್ಭವ ಆಗಿ ಬೆಳೆದ್ಬಿಟ್ರು ಅನ್ನೋಂಥವ್ರು ಇರ್ತಾರೆ. ಹಂಗೆ ಮಾತಾಡ್ತಲೂ ಇರ್ತಾರೆ. ಆ ಜಾತಿ ಸೇರಿದವ್ರಿಗೆ ಏನು ಮಾತಾಡೋಕ್ಕಾಗಲ್ಲ. ಆಮೇಲೆ ನಾವು ತಪ್ಪೇನೂ ಮಾಡಿಲ್ಲ. ನಮಗೆ ತಪ್ಪಾಗಿದ್ದರೆ ಹುಚ್ಚ ಅಂತ ಒಂದು ಡಬ್ಬ ಸಿನಿಮಾ ಕೊಟ್ಟು ನಾನು ಹಾಳು ಮಾಡ್ದೆ. ಅದಕ್ಕೆ ಮುಂಚೆ 3 ಪಿಕ್ಚರ್ ಹಾಳಾಗೋದು. ತಾಯವ್ವ ಯಾವ ಮಾಡಿದ್ರು ಅವ್ರನ್ನ ಬೈಕೊಂಡ್ರೆ ಅದಕ್ಕೆ ಆ ಊರು ಜನ ಎಲ್ಲ ಬೇಡ ಅಂದು ಇಡೀ ಗಾಂಧಿನಗರ ಬೈದು, ಜರ್ನಲಿಸ್ಟ್ ನಿಮ್ಮಂಥರೆಲ್ಲ ಹುಚ್ಚ ಟೈಟ್ಲ್ ಯಾಕೆ ಅಂತ ಬೈದು ಹಠ ಮಾಡಿ ನಾವು ಸಿನಿಮಾ ಮಾಡಿದ್ವಿ ಅಂದರೆ ನಿನ್ನ ಮೇಲೆ ಕಾನ್ಫಿಡೆನ್ಸ್ ಮೇಲೆ ತಾನು ನಾವು ಮಾಡಿದ್ದು. ಅದಕ್ಕೆ ನಮ್ಗೆ ಬೇಕಲ್ಲ ರೀತಿ ನೀತಿ ಅಷ್ಟೇ.